ವಾರ್ತೆಯ ಮುಖ್ಯಾಂಶಗಳು. ಚಿಪ್ಕಿ ಸರ್ಕಾರಿ ಮರದ ಡಿಪೋದಲ್ಲಿ ಆಗಸ್ಟ್ 5 ಮತ್ತು 6ರಂದು ವಿವಿಧ ಮರದ ದಿಮ್ಮಿಗಳ ಸಾರ್ವಜನಿಕ ಹರಾಜು. ಅಕ್ರಮ ಶ್ರೀಗಂಧದ ಕೆತ್ತನೆ, 33 ಕೆಜಿ ಶ್ರೀಗಂಧ ವಶ, ಒಬ್ಬ ಆರೋಪಿ ಅರೆಸ್ಟ್, ಇನ್ನೊಬ್ಬ ಆರೋಪಿ ಗಾಯಬ್. ಮರಾಠಿಕೊಪ್ಪ ಮಹಾರಾಜ ಗಣೇಶೋತ್ಸವ ಸಮಿತಿಗೆ ನೂತನ ಪದಾಧಿಕಾರಿಗಳ ಆಯ್ಕೆ. ಓದುಗರನ್ನ ಸೃಷ್ಟಿ ಮಾಡುವಂತಹ ಪತ್ರಕರ್ತ ಈ ಸಮಾಜಕ್ಕೆ ಅಗತ್ಯವಾಗಿದೆ, ಶಾಸಕ ಶಿವರಾಮ್ ಹೆಬ್ಬಾರ್. ಸಮಾಜ ಬದಲಾವಣೆ ಪತ್ರಕರ್ತರಿಂದ ಮಾತ್ರ ಸಾಧ್ಯ, ಶಿವಾನಂದ ತಗಡೂರು. ಮಲೆನಾಡ ಭಾಗದ ಅತ್ಯಂತ ಪ್ರತಿಷ್ಠಿತ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಒಂದಾದ ಮರಾಠಿಕೊಪ್ಪ ಮಹಾರಾಜ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯು ಕಳೆದ ವರ್ಷ ಸುವರ್ಣ ಮಹೋತ್ಸವದ 50ನೇ ವರ್ಷದ ಆಚರಣೆಯನ್ನು ಅದ್ದೂರಿಯಾಗಿ ಯಶಸ್ವಿಯಾಗಿ ನೆರವೇರಿಸಿದ ಬಳಿಕ 51ನೇ ವರ್ಷದ ಗಣೇಶೋತ್ಸವವನ್ನು ಇನ್ನಷ್ಟು ವಿಜೃಂಭಣೆಯಿಂದ ಆಚರಿಸುವ ಉದ್ದೇಶದಿಂದ ನೂತನ ಆಡಳಿತ ಸಮಿತಿಯನ್ನು ಆಯ್ಕೆ ಮಾಡಲಾಗಿದೆ. ನಿನ್ನೆ ನಡೆದ ಸಭೆಯಲ್ಲಿ ಸಮಿತಿಯ ನೂತನ ಪದಾಧಿಕಾರಿಗಳನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ನೂತನ ಪದಾಧಿಕಾರಿಗಳು: ಅಧ್ಯಕ್ಷರು ರವಿಚಂದ್ರ ಶೆಟ್ಟಿ, ಉಪಾಧ್ಯಕ್ಷರು ರವಿ ಗೌಳಿ, ಖಜಾಂಚಿ ಸುಭಾಷ್ ಈಶ್ವರ್ ನಾಯ್ಕ್, ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಕುಂದರ್ಗಿ, ಕಾರ್ಯದರ್ಶಿ ಅಕ್ಷಯ್ ಮುಗೇರ್. ನೂತನ ಸಮಿತಿಯು 51ನೇ ವರ್ಷದ ಗಣೇಶೋತ್ಸವವನ್ನು ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಸಮಾಜಮುಖಿ ಕಾರ್ಯಕ್ರಮಗಳೊಂದಿಗೆ ಅತ್ಯಂತ ಭವ್ಯವಾಗಿ ಮತ್ತು ಶಿಸ್ತಿನಿಂದ ಆಯೋಜಿಸುವ ಸಂಕಲ್ಪವನ್ನು ವ್ಯಕ್ತಪಡಿಸಿದೆ. ಉತ್ಸವದ ಯಶಸ್ವಿಗೆ ಭಕ್ತರು, ಯುವಕರು, ಹಿರಿಯರು ಹಾಗೂ ಸಾರ್ವಜನಿಕರ ಸಹಕಾರವನ್ನು ಕೋರಲಾಗಿದೆ. ಅಕ್ರಮವಾಗಿ ಶ್ರೀಗಂಧದ ಜಾತಿಯ ತುಂಡುಗಳನ್ನು ಕೆತ್ತನೆ ಮಾಡುತ್ತಿದ್ದ ಇಬ್ಬರು ಆರೋಪಿಗಳಲ್ಲಿ ಒಬ್ಬನನ್ನು ಬಂಧಿಸಿರುವ ಘಟನೆ ಶಿರ್ಸಿ ವಲಯ ಅರಣ್ಯ ಇಲಾಖೆ ವ್ಯಾಪ್ತಿಯಲ್ಲಿ ನಡೆದಿದೆ. ಶಿರ್ಸಿ ತಾಲೂಕಿನ ಕಾನ್ಗೋಡು ಗ್ರಾಮದ ಅರಣ್ಯ ಪ್ರದೇಶದಲ್ಲಿ ಘಟನೆ ನಡೆದ ಬಗ್ಗೆ ತಿಳಿದು ಬಂದಿದ್ದು, ಆರೋಪಿತರಲ್ಲೊಬ್ಬನಾದ ಕಾನ್ಗೋಡು ಗ್ರಾಮದ ಜನತಾ ಕಾಲೋನಿಯ ದಯಾನಂದ್ ನಾರಾಯಣ್ ನಾಯ್ಕ್ ಬಂಧಿಸಲಾಗಿದೆ. ಇನ್ನೊಬ್ಬ ಆರೋಪಿ ಮಶಿಗದ್ದೆ ಹೊಳೆಕೈನ ಮಂಜುನಾಥ್ ಅಣ್ಣಪ್ಪ ದೇವಾಡಿಗ ತಲೆಮರೆಸಿಕೊಂಡಿದ್ದಾನೆಂದು ಪ್ರಕಟಣೆಯಲ್ಲಿ ತಿಳಿಸಿದೆ. ಬಂಧಿತನಿಂದ 33.390 ಕೆಜಿ ಶ್ರೀಗಂಧ ಅರಣ್ಯ ಇಲಾಖೆಯ ವಶಕ್ಕೆ ಪಡೆಯಲಾಗಿದೆ. ಡಿಎಫ್ಒ ಸಂದೀಪ್ ಸೂರ್ಯವಂಶಿ, ಶಿರ್ಸಿ ಎಎಸ್ಎಫ್ ಅಮಿತ್ ಕುಮಾರ್ ಚವ್ಹಾಣ್ ಮಾರ್ಗದರ್ಶನ, ಶಿರ್ಸಿ ವಲಯ ಅರಣ್ಯಾಧಿಕಾರಿ ಭವ್ಯ ನಾಯ್ಕ್ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಉಪವಲಯ ಅರಣ್ಯ ಅಧಿಕಾರಿ ಕಾರ್ತಿಕ್ ನಾರ್ವೇಕರ್ ಹಾಗೂ ಅರಣ್ಯ ವನಪಾಲಕ ರೋಹಿತ್ ಎಂ ನಾಯ್ಕ್, ಮಂಜುನಾಥ್ ಚಹಿಂಗಿದ್ದಾರ್ ಪಾಲ್ಗೊಂಡಿದ್ದರು ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಸಮಾಜವು ಮಾಧ್ಯಮ ಕ್ಷೇತ್ರವನ್ನು ಆಸೆಗಣ್ಣಿನಿಂದ ನೋಡುತ್ತಿದೆ. ಈ ಸಮಾಜದ ಬದಲಾವಣೆ ಮಾಧ್ಯಮದಿಂದ ಮಾತ್ರ ಸಾಧ್ಯ. ಆದ್ದರಿಂದ ಪತ್ರಕರ್ತರು ಪರಿಸ್ಥಿತಿ ಅರಿತು ಕೆಲಸ ಮಾಡಬೇಕು. ಶಾಸಕ ಶಿವರಾಮ್ ಹೆಬ್ಬಾರ್ ಕಾರ್ಮಿಕ ಸಚಿವರಿಗೆ ಅವರು ಮಾಡಿದ ಸೇವೆ ಅನುಪಮವಾಗಿದೆ ಎಂದು ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಹೇಳಿದರು. ಅವರಿಂದು ಚಂದನ ಪದವಿ ಪೂರ್ವ ಕಾಲೇಜಿನಲ್ಲಿ ಜಿಲ್ಲಾ ಹಾಗೂ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಜಂಟಿಯಾಗಿ ಸಂಘಟಿಸಲಾಗಿದ್ದ ಪತ್ರಿಕಾ ದಿನಾಚರಣಾ ಪ್ರಶಸ್ತಿ ಹಾಗೂ ದತ್ತಿ ನಿಧಿ ಪುರಸ್ಕಾರವನ್ನು ಶಾಸಕ ಶಿವರಾಮ್ ಹೆಬ್ಬಾರೊಂದಿಗೆ ಜಂಟಿಯಾಗಿ ಉದ್ಘಾಟಿಸಿ ಮಾತನಾಡಿದರು. ಮಂಗಳೂರು ಸಮಾಚಾರ ಪತ್ರಿಕೆಯನ್ನ ಶುರು ಮಾಡಿದಂತಹ ದಿನ ಜುಲೈ 1ನೇ ತಾರೀಕು. ಹಾಗಾಗಿ ಅದರ ನೆಪವಾಗಿ ಇಟ್ಕೊಂಡು ಇಡೀ ತಿಂಗಳು ನಾವು ಪ್ರತಿ ವರ್ಷ ಈ ನವೆಂಬರ್ನಲ್ಲಿ ಆಚರಣೆ ಮಾಡ್ತೀವಿ ಕನ್ನಡ ರಾಜ್ಯೋತ್ಸವ. ಆ ಮಾದರಿಯಲ್ಲಿ ನಾವು ಕೂಡ ಈ ಪತ್ರಿಕಾ ದಿನಾಚರಣೆಯನ್ನ ಬೇರೆ ಬೇರೆ ಅದರಲ್ಲಿ ಸ್ಪೋರ್ಟ್ಸ್ ನಡೆಸಲಿರ್ಬೋದು, ಬೇರೆ ಬೇರೆ ಸ್ಪರ್ಧಾವಳಿಗಳು ನಡೆಸಲಿರ್ಬೋದು. ನಿನ್ನೆ ನಾವು ಕೊಪ್ಪ ಕೊಡೋದು ಸಮಾಜದಲ್ಲಿ ಪತ್ರಿಕೆ ಓದುಗರ ಸಂಖ್ಯೆ ಕಡಿಮೆಯಾಗುತ್ತಿದ್ದು, ಓದುಗರನ್ನು ಸೆಳೆಯುವಂತಹ ಪತ್ರಕರ್ತರು ಇಂದಿನ ಸಮಾಜಕ್ಕೆ ಅಗತ್ಯವಾಗಿದೆ, ಬೇಕಾಗಿದೆ ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ಹೇಳಿದರು. ಅವರಿಂದು ಚಂದನ ಪದವಿ ಪೂರ್ವ ಕಾಲೇಜಿನಲ್ಲಿ ಜಿಲ್ಲಾ ಮತ್ತು ತಾಲೂಕಾ ಕಾರ್ಯನಿರತ ಪತ್ರಕರ್ತರ ಸಂಘ ಜಂಟಿಯಾಗಿ ಸಂಘಟಿಸಲಾಗಿದ್ದ ಪತ್ರಿಕಾ ದಿನಾಚರಣೆ ಪ್ರಶಸ್ತಿ ಹಾಗೂ ದತ್ತಿ ನಿಧಿ ಪುರಸ್ಕಾರವನ್ನು ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ಇವರೊಂದಿಗೆ ಜಂಟಿಯಾಗಿ ಉದ್ಘಾಟಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಸಂಘದ ರಾಜ್ಯ ಉಪಾಧ್ಯಕ್ಷ ಮದನ್ ಗೌಡ, ರಾಜ್ಯ ಕಾರ್ಯದರ್ಶಿ ನಿಂಗಪ್ಪ ಚಾವಡಿ, ಜಿಲ್ಲಾಧ್ಯಕ್ಷ ಗುರು ಅಡಿ, ತಾಲೂಕು ಅಧ್ಯಕ್ಷ ಕೃಷ್ಣಮೂರ್ತಿ ಕೆರೆಗದ್ದೆ, ಮಿಯಾಡ್ ಸಂಸ್ಥೆ ಸಂಸ್ಥಾಪಕ ಎಲ್ಎಂ ಹೆಗಡೆ, ಚಂದನ ಪದವಿ ಪೂರ್ವ ಕಾಲೇಜಿನ ಅಧ್ಯಕ್ಷ ವಿಜಿ ಜೋಶಿ, ಸಿಇಒ ಸಿಡಿ ನಾಯ್ಕ್ ಇತರರು ಉಪಸ್ಥಿತರಿದ್ದರು. ಮಾವೇ ಮುಖ್ಯಮಂತ್ರಿ ತಮ್ಮ ಲೇಖನದಲ್ಲಿ
ದೇಶದ ಬದಲಾವಣೆಯನ್ನು ನೋಡ್ತೀವಿ. ಕಾಂಗ್ರೆಸ್ ಮತ್ತು ಕನ್ನಡಪರ ಸಂಪಾದಕರು ಕರ್ನಾಟಕ ಅರಣ್ಯ ಇಲಾಖೆಯ ಶಿರ್ಸಿ ವಿಭಾಗದ ವ್ಯಾಪ್ತಿಯ ಚಿಪ್ಗಿ ಸರ್ಕಾರಿ ಮರದ ಡಿಪೋದಲ್ಲಿ ವಿವಿಧ ಮರದ ದಿಮ್ಮಿಗಳ ಸಾರ್ವಜನಿಕ ಈ ಹರಾಜು ಆಗಸ್ಟ್ 5 ಹಾಗೂ 6ರಂದು ನಡೆಯಲಿದೆ. ಹರಾಜಿನಲ್ಲಿ ತೇಗ, ರೋಸ್ವುಡ್ ಸೇರಿದಂತೆ ಸರ್ಕಾರದಿಂದ ಅನುಮೋದಿಸಲ್ಪಟ್ಟ ವಿವಿಧ ಜಾತಿಯ ಮರಗಳ ಲಾಟ್ಗಳನ್ನು ಮಾರಾಟಕ್ಕೆ ಇಡಲಾಗುತ್ತಿದೆ. ಆಸಕ್ತರು ಹರಾಜಿನಲ್ಲಿ ಭಾಗವಹಿಸಲು ಅಗತ್ಯ ನೋಂದಣಿ ಪ್ರಕ್ರಿಯೆ ಪೂರ್ಣಗೊಳಿಸಿ ಲಭ್ಯವಿರುವ ಲಾಟ್ಗಳ ವಿವರ ಹಾಗೂ ಮಾರಾಟದ ಷರತ್ತುಗಳನ್ನು ಪರಿಶೀಲಿಸಬಹುದಾಗಿದೆ. ಲಾಟ್ಗಳ ಮಾಹಿತಿ, ನೋಂದಣಿ ಹಾಗೂ ಡಿಪೋ ವರ್ಗೀಕರಣಕ್ಕೆ ಸಂಬಂಧಿಸಿದ ವಿವರವನ್ನು ಪ್ರಕಟಣೆಯಲ್ಲಿ ನೀಡಿರುವ QR ಕೋಡ್ಗಳನ್ನು ಸ್ಕ್ಯಾನ್ ಮಾಡುವ ಮೂಲಕ ಪಡೆಯಬಹುದಾಗಿದೆ. ಹರಾಜು ಸಂಬಂಧ ಹೆಚ್ಚಿನ ಮಾಹಿತಿಗಾಗಿ ಚಿಪ್ಕಿ ಟಿಂಬರ್ ಡಿಪೋದ ರೇಂಜ್ ಫಾರೆಸ್ಟ್ ಆಫೀಸರ್ ಅವರನ್ನು ಸಂಪರ್ಕಿಸಬಹುದು. ಹೆಚ್ಚಿನ ವಿವರಗಳಿಗೆ 8894922273 ಸಂಖ್ಯೆಯನ್ನು ಸಂಪರ್ಕಿಸುವಂತೆ ಅರಣ್ಯ ಇಲಾಖೆ ತಿಳಿಸಿದೆ. ಈ ವರ್ಷದಲ್ಲಿ ಎಲ್ಲ ಸಾರ್ವಜನಿಕರು ರೈತರು ಭಾಗವಹಿಸಬೇಕು ಅಂತ ನಾನು ವಿನಂತಿಸುತ್ತೇನೆ.